ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪಂಚರಾಜ್ಯಗಳ ಪೈಕಿ ತಮಿಳುನಾಡು ಚುನಾವಣಾ ಫಲಿತಾಂಶ ಇಡೀ ಭಾರತವನ್ನೇ ಅಚ್ಚರಿ ಮೂಡಿಸಿದೆ. ರಾಜ್ಯದ ದೊಡ್ಡ ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ ಹಾಗೂ ಎಐಡಿಎಂಕೆ ಪಕ್ಷಗಳಿಗೆ ಹೊಸ ಪಕ್ಷ ಟಿವಿಕೆ ಶಾಕ್ ಕೊಟ್ಟಿದೆ. ವಿಜಯ್ ಕಮಾಲ್ ಮಾಡಿದ ಹೇಗೆ, ಸ್ಟಾಲಿನ್ ಮುಗ್ಗರಿಸಿದ್ದೆಲ್ಲಿ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಎಂಕೆ ಸುನಾಮಿಗೆ ಡಿಎಂಕೆ ಎಐಎಡಿಎಂಕೆ ಧೂಳಿಪಟ. ತಮಿಳುನಾಡು ಸಿಎಂಗೆ ಬಿಗ್ ಶಾಕ್ ಕೊಟ್ಟ ಟಿವಿಕೆ ಅಭ್ಯರ್ಥಿ. ಮುಖ್ಯಮಂತ್ರಿ ಸ್ಟಾಲಿನ್ಗೆ ಸೋಲುಣಿಸಿದ ವಿಎಸ್ ಬಾಬು. ತಮಿಳುನಾಡು ರಾಜ್ಯದ ದೊಡ್ಡ ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳಿಗೆ ದಳಪತಿ ವಿಜಯ್ ಟಿವಿಕೆ ಪಕ್ಷ ಬಿಗ್ ಶಾಕ್ ಕೊಟ್ಟಿದೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿರೋ ಟಿವಿಕೆ ಇತಿಹಾಸ ನಿರ್ಮಾಣ ಮಾಡಿದೆ. ವಿಜಯ್ ಅಬ್ಬರಕ್ಕೆ ಡಿಎಂಕೆ ಅಲ್ಲೋಲ ಕಲ್ಲೋಲವಾಗಿದ್ದು, ಸ್ವತಃ ತಮಿಳುನಾಡು ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಸೋಲು ಕಂಡಿದ್ದಾರೆ. 2011ರಿಂದ ಡಿಎಂಕೆಯ ಭದ್ರಕೋಟೆ ಎನ್ನಲಾಗಿದ್ದ ಕೊಳತ್ತೂರು ಕ್ಷೇತ್ರದಲ್ಲಿ ಸಿಎಂ ಎಂಕೆ ಸ್ಟಾಲಿನ್ ಸ್ಪರ್ಧಿಸಿದ್ದರು. ಆದರೆ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ಧ ಸ್ಟಾಲಿನ್ ಸೋಲು ಕಂಡಿದ್ದಾರೆ. ಸ್ಟಾಲಿನ್ 7544 ಮತಗಳಿಂದ ವಿಎಸ್ ಬಾಬು ವಿರುದ್ಧ ಸೋಲು ಕಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆಗೆ ದೊಡ್ಡ ಆಘಾತವೇ ಆಗಿದೆ. ದಳಪತಿ ವಿಜಯ್ ಪಕ್ಷದ ಸುನಾಮಿಗೆ ಹಲವಾರು ಮಂತ್ರಿಗಳೇ ಮಕಾಡೆ ಮಲಗಿದ್ದಾರೆ. ಇನ್ನು ವಿಜಯ್ ಕೇವಲ ಮಾತಿನ ಮೂಲಕ ಮೋಡಿ ಮಾಡಲಿಲ್ಲ, ಬದಲಾಗಿ ಜನರ ಆರ್ಥಿಕ ಸಂಕಷ್ಟಗಳಿಗೆ ಮದ್ದು ನೀಡುವಂತಹ ಪ್ರಣಾಳಿಕೆ ಸಿದ್ಧಪಡಿಸಿದರು. ಅವರ ಪ್ರಣಾಳಿಕೆಯಲ್ಲಿನ ಆ ಅಂಶಗಳು ವಿರೋಧಿಗಳ ನಿದ್ದೆಗೆಡಿಸಿವೆ. ಹಾಗಾದರೆ ವಿಜಯ್ ಮತದಾರರಿಗೆ ಕೊಟ್ಟಿದ್ದ ಭರವಸೆಗಳಾದರೂ ಏನು ಅನ್ನೋದನ್ನ ನೋಡೋದಾದ್ರೆ, ವಿಜಯ್ ಕೊಟ್ಟ ಆಫರ್ಗಳೇನು? ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಆರೋಗ್ಯ ವಿಮೆ, ವಿದ್ಯಾರ್ಥಿಗಳಿಗಾಗಿ 20 ಲಕ್ಷ ರೂಪಾಯಿ ಬಡ್ಡಿ ರಹಿತ ಶಿಕ್ಷಣ ಸಾಲ, ಮಹಿಳೆಯರಿಗೆ ಮಾಸಿಕ 2500 ರೂಪಾಯಿ ಪಿಂಚಣಿ, ಪ್ರತಿ ಮನೆಗೆ ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್, ಯುವಕರಿಗಾಗಿ 5 ಲಕ್ಷ ಸರ್ಕಾರಿ ಉದ್ಯೋಗಗಳು, ಸ್ಥಳೀಯರಿಗೆ 75% ಮೀಸಲಾತಿ, ಭವಿಷ್ಯದ ದೃಷ್ಟಿಯಿಂದ ಎಐ ಸಚಿವಾಲಯ ಎಐವಿವಿ ಸ್ಥಾಪನೆ. ಇನ್ನು ಈ ಭರವಸೆಗಳು ಕೇವಲ ಕನಸಲ್ಲ, ಬದಲಾಗಿ ಹೊಸ ತಮಿಳುನಾಡಿನ ದಾರಿದೀಪ ಎಂದು ಜನ ನಂಬಿದರು. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳಿಗೆ ಸಡ್ಡು ಬೆಳೆದು ವಿಜಯ್ ಟಿವಿಕೆ ಪಕ್ಷಕ್ಕೆ ಮತ ನೀಡಿದ್ದಾರೆ. ಹಾಗಾದ್ರೆ ಸ್ಟಾಲಿನ್ ಪಕ್ಷ ಡಿಎಂಕೆ ಹಿಡಿದಿದ್ದಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಡಿಎಂಕೆ ಮುಗ್ಗರಿಸಿದ್ದಲ್ಲಿ ಹಲವು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ ಆರೋಪಗಳು, ಸ್ಟಾಲಿನ್ ಸರ್ಕಾರದ ಮೇಲೆ 20% ಕಮಿಷನ್ ಬಾಂಬ್, ಉದ್ಯೋಗಕ್ಕಾಗಿ ಲಂಚ, ಗುತ್ತಿಗೆ ಹಗರಣಗಳು, ಮೈನಿಂಗ್ ಭ್ರಷ್ಟಾಚಾರ, ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಅಪರಾಧಗಳಿಗಿಲ್ಲ ಕಡಿವಾಣ, ಕೇಂದ್ರ ಯೋಜನೆಗಳ ನಿಧಿ ಬಳಕೆಯಲ್ಲಿ ಸರ್ಕಾರ ವಿಫಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಸಾಲದ ಹೊರೆ ಹೆಚ್ಚಳ, ಮೂಲಭೂತ ಸೌಲಭ್ಯಗಳಾದ ನೀರು, ರಸ್ತೆ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ, 2021ರ ಚುನಾವಣೆ ವೇಳೆ ಕೊಟ್ಟಿದ್ದ ಭರವಸೆಗಳು ಈಡೇರಿಸಲಿಲ್ಲ. ಇವೆಲ್ಲ ಕಾರಣಗಳಿಂದ ತಮಿಳುನಾಡಿನಲ್ಲಿ ಆಡಳಿತ ಪಕ್ಷವನ್ನು ಜನರು ತಿರಸ್ಕರಿಸಿದ್ದಾರೆ. ಸದ್ಯ ಟಿವಿಕೆ 100ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು, ಡಿಎಂಕೆ 70ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ರೆ ಎಡಿಎಂಕೆ ಕೇವಲ 52 ಸ್ಥಾನಗಳನ್ನ ಮಾತ್ರ ಗೆದ್ದಿದೆ. ಸದ್ಯ ಸರ್ಕಾರ ರಚನೆಗೆ 118 ಸದಸ್ಯರ ಬಲ ಬೇಕಾಗಿದೆ. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ಕೊಡುವ ಸಾಧ್ಯತೆ ಇದ್ದು, ನಟ ದಳಪತಿ ವಿಜಯ್ ಸಿಎಂ ಆಗಲಿದ್ದಾರೆ. ಒಟ್ಟಾರೆ ಕಾಲ್ತುಳಿತ ಅಭಿಮಾನಿಗಳ ಸಾವು, ಪತ್ನಿ ಆರೋಪ, ಸಾಲು ಸಾಲು ವಿವಾದಗಳ ನಡುವೆ ವಿಜಯ್ ಕಿಂಗ್ ಆಗಿದ್ದಾರೆ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಆಳ್ವಿಕೆ ನಂತರ ಜನನಾಯಕನ್ ದರ್ಬಾರ ಹೇಗಿರಲಿದೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.